ಮುಂದಿನ ಭಾಗ ಏನಂದ್ರೆ ಮುಂದುವರೆದ ಭಾಗ ಲೋಹ ಅಲೋಹಗಳ ಕೆಲವು ಅಪವಾದಾತ್ಮಕ ಲಕ್ಷಣಗಳು ಬೇವ. ಅಂದ್ರೆ ಈಗ ನಾವೇನು ಹೇಳ್ತೀವಿ, ಲೋಹಗಳು ಕಠಿಣವಾಗ್ಯಾವ ಅಂತ ಹೇಳಿವಿ. ಅದ್ರ ಕೆಲವೊಂದು ಏನವ ಲೋಹಗಳು ಮೃದುನ ಅವ ಅಂಥವು ಯಾವ ಅಂದ್ರೆ ಅದಕ್ಕೆ ಅಂಥವಕ್ಕೆ ಏನಂತೀವಿ ಅಪವಾದಾತ್ಮಕ ಹೇಳಿಕೆಗಳು. ಕೆಲವೊಂದು ಏನಾಗ್ತಾವ ಅಂದ್ರೆ ಕಠಿಣ ಇದ್ದೇವಕ್ಕೂ ಕೆಲವೊಂದು ಮೃದು ಅವ, ಲೋಹಗಳ ಒಳಗೆ ಮೃದು ಅವ. ಅದಕ್ಕಾಗಿ ನೋಡ್ರಿ ಪಾದರಸವನ್ನು ನೋಡ್ರಿ ಅಂಥವು ಕೆಲವೊಂದು ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವ. ಗೊತ್ತಾಯ್ತಾ? ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತಂದ್ರೆ ನೋಡ್ರಿ, ಪಾದರಸವನ್ನು ಹೊರತುಪಡಿಸಿ ಎಲ್ಲಾ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ, ಪಾದರಸವನ್ನು ಇಂಪಾರ್ಟೆಂಟ್ ನೋಡ್ರಿ, ಪಾದರಸವನ್ನು ಹೊರತುಪಡಿಸಿ ಎಲ್ಲಾ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರುತ್ತವೆ. ಪಾದರಸವನ್ನು ಹೊರತುಪಡಿಸಿ ಪಾದರಸ ಈ ಕೊಠಡಿ ಉಷ್ಣತೆ ಅಂದ್ರೆ ಇದು ಕೊಠಡಿ ಉಷ್ಣತೆ. ಇದು ತಂದಿಟ್ಟು ಅಂದ್ರೆ ಪಾದರಸ ಅದು ದ್ರವ ರೂಪದಾಗೆ ಇರ್ತದ, ಘನ ರೂಪದಾಗ ಇರಲ್ಲ. ಎಲ್ಲಾ ಲೋಹಗಳು ಏನಿರ್ತಾವ ಅಂದ್ರೆ ಇಲ್ಲಿ ಕೊಠಡಿ ಉಷ್ಣತೆ ಒಳಗೆ ಏನಾಗಿರ್ತಾವ ಅಂದ್ರೆ ಏನಾಗಿರ್ತಾವ ಘನ ರೂಪದಾಗ ಇರ್ತಾವ. ಇದು ಒಂದೇ ಅದಾವ. ಪಾದರಸ ಒಂದು ನೆನ್ಪಿಟ್ರೆ ಆಯ್ತು. ನೀವು ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂತ ಕೇಳ್ತಾರೆ ಕ್ವಶನ್. ದ್ರವ ರೂಪದಲ್ಲಿ ಪಾದರಸ ಅಂತ ಹೇಳ್ಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಗ್ಯಾಲಿಯಂ. ಇದು ನೋಡ್ರಿ, ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ. ಗ್ಯಾಲಿಯಂ ಮತ್ತು ಸೀಸಿಯಂ ಇವು ನೋಡ್ರಿ ಕಡಿಮೆ ಕರಗುವ ಬಿಂದು. ಕೈಯಾಗಿ ಇಟ್ಕೊಂಡ್ರೆ ಸಾಕು, ಹಿಂಗೆ ಕೈಯಾಗಿ ಇಟ್ಕೊಂಡ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಇದ್ರ ಸಾಕು. ಅದಕ್ಕೆ ಕೈಯಾಗಿ ಇಟ್ಕೊಂಡ್ರೆ ಕರಗ ಹೋಗ್ತದೆ. ಬೆಣ್ಣೆ ಹೆಂಗೆ ಕರಗಲ್ಲ ಅದಲ್ಲ, ಅದ್ರ ಇದು ಅವು ಸೀಸಿಯಮ್ ಗ್ಯಾಲಿಯಮ್ ಹೆಂಗೆ ಮಾಡ್ತಾವ ಅಂದ್ರೆ ಇಲ್ಲಿ ಇಟ್ಕೊಂಡ್ರೆ ಸಾಕು ಕರಗ ಹೋಗ್ತಾವ. ಅಷ್ಟು ಏನಪ್ಪ ಅಂದ್ರೆ ಕರಗುವ ಬಿಂದು ಕಡಿಮೆ ಉಷ್ಣತೆ ಇರದಲ್ಲಿ ಕರಗ್ತಾವ ಅಂತ ಅರ್ಥ. ಇವೆರಡು ನೆನ್ಪಿಡ್ರಿ, ಯಾವ ಧಾತುಗಳು? ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಅಯೋಡಿನ್. ಅಯೋಡಿನ್ ಒಂದು ಅಲೋಹ ಆದರೂ ಹೊಳೆಯುತ್ತದೆ. ಅಯೋಡಿನ್ ಏನದ? ಇದು ಅಲೋಹ ಅದ. ಈಗ ನೋಡಿ, ಲೋಹಗಳು ಏನತ್ತಾವ ಹೊಳಿತಾವ ಅಂತ ಹೇಳಿವಿ, ಅಲೋಹಗಳು ಹೊಳೆಯಲ್ಲ ಅಂತ ಹೇಳಿ, ಹೊಳೆಯುವುದಿಲ್ಲ ಅಂತ ಹೇಳಿದ್ವಿ. ಆದ್ರೆ ಒಂದೇ ಒಂದದ ಹೊಳೆಯೋದು ಯಾವ್ದಂದ್ರೆ ಆದ್ರೂ ಕೂಡ ಇದು ಏನದ ಅಯೋಡಿನ್ ಒಂದು ಅಲೋಹ ಅದ. ಯಾವುದೇ ಅಲೋಹಗಳನ್ನ ಹೊಳೆಯಲ್ಲ ಅಂತ ಹೇಳಿವಿ. ಆದ್ರೆ ಅಯೋಡಿನ್ ಮಾತ್ರ ಒಂದು ಅಲೋಹ ಅದ. ಆದ್ರೂ ಕೂಡ ಇದೇನು ಮಾಡ್ತದ? ಹೊಳಿತದ. ಅಯೋಡಿನ್ ಹೊರಗಿಟ್ಟು ನೋಡ್ರಿ ಅದು ಹೊಳಿತದ. ಅದು ಇದ್ರ ಒಂದೇ ನೋಡ್ರಿ, ಯಾವ್ದಂದ್ರೆ ಹೊಳೆಯುವ ಲೋಹ ಯಾವುದು? ಅಯೋಡಿನ್. ಅಲೋಹ ಅದ, ಇದು ಲೋಹ ಅಲ್ಲ. ಯಾವುದು? ಹೊಳೆಯುವ ಅಲೋಹ ಯಾವುದು ಕೇಳಿದ್ರೆ ಏನದು? ಅಯೋಡಿನ್ ಒಂದು ಅಲೋಹ ಅದ, ಆದ್ರೂ ಹೊಳಿತದೆ. ವಜ್ರ ಇಂಗಾಲದ ಬಹುರೂಪ. ವಜ್ರ ನೋಡ್ರಿ ಅತ್ಯಂತ ಇದು ಅಲೋಹ ಅದ. ವಜ್ರ ಏನದ? ಅಲೋಹ ಅದ. ಈಗ ಎಲ್ಲಾ ಲೋಹಗಳು ಏನಾಗಿರ್ತಾವ? ಕಠಿಣವಾಗಿರ್ತಾವ ಅಂತ ಹೇಳಿ ನೀನು. ಆದ್ರೆ ಇವತ್ತೇನೋ ನೋಡ್ರಿ, ವಜ್ರ ಮಾತ್ರ ಅಲೋಹ ಅದ. ಇದು ಮಾತ್ರ ಇದನ್ನು ಕಠಿಣ ಅದ. ನಿಸರ್ಗದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಅಂತಂದ್ರೆ ನಿಸರ್ಗವಾಗಿ ಸಿಗೋದಂದ್ರೆ ವಜ್ರ ನೋಡ್ರಿ. ಇದು ಇಂಗಾಲದ ಒಂದು ಬಹುರೂಪ. ಇದು ವಜ್ರ ಅದಕ್ಕೆ ಬಹಳ ಕಠಿಣವಾಗಿರ್ತದೆ. ಇದು ವಜ್ರ ಇಂಗಾಲದ ಬಹುರೂಪ. ಇದು ಅತ್ಯಂತ ಕಠಿಣವಾದ ವಸ್ತು ಅದ ನೋಡ್ರಿ. ಈಗ ಅದಕ್ಕೆ ವಸ್ತು ಹಾಗೂ ಅತಿ ಹೆಚ್ಚಿನ ಕರಗುವ ನೋಡಿ, ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಒಂದೇ ಅದ. ಯಾವುದು? ವಜ್ರ. ಈ ವಜ್ರ ಏನದ ಅಂದ್ರೆ ಅತ್ಯಂತ ಹೆಚ್ಚಿನ ಮತ್ತು ಕರಗುವ ಬಿಂದು, ಕುದಿಯುವ ಬಿಂದು. ಜಲ್ದಿ ಕರಗಲ್ಲ, ಅದು ಜಲ್ದಿ ಕುದಿಯಲ್ಲ ಅಂತ ಅರ್ಥ ಅದು. ಅದಕ್ಕಾಗಿ ಅದು ಕರಗಲಾರ್ದು ಯಾವ್ದಪ್ಪ ಅಂದ್ರೆ ಅಲೋಹದಾಗ ಯಾವ್ದದ? ಅದು ವಜ್ರ ನೋಡ್ರಿ. ಇಂಗಾಲದ ಒಂದು ಬಹುರೂಪ ಯಾವುದು? ವಜ್ರ. ಅದಕ್ಕೆ ನೋಡ್ರಿ ನೆಕ್ಸ್ಟ್ ಗ್ರಾಫೈಟ್ ಇಂಗಾಲದ ಬಹುರೂಪ. ಇದು ವಿದ್ಯುತ್ ವಾಹಕವಾಗಿದೆ ನೋಡ್ರಿ. ಗ್ರಾಫೈಟ್ ಒಂದು ಅಲೋಹದ. ಗ್ರಾಫೈಟ್ ಬರಿಸಿದ್ರೆ ಪೆನ್ಸಿಲ್ ಅದಲ್ಲ, ಅದು ಬರೀ ಒಳಗೆ ನೋಡ್ರಿ, ಅದು ಒಳಗಿನ ತೆಗೆದಕ್ಕೆ ಹಚ್ಚಿದ್ರಪ್ಪ ಅಂದ್ರೆ ಅದ್ರ ಮತ್ತೆ ಕರೆಂಟ್ ಇಳಿತದ. ವೈರ್ಗಳು ಎರಡಕ್ಕೆ ಕನೆಕ್ಟ್ ಮಾಡ್ಕೆ ಬಲ್ಬ್ ಹಚ್ಚಿ ನೋಡ್ರಿ, ಕರೆಂಟ್ ಪಾಸ್ ಆಗ್ತದ, ಅಂದ್ರೆ ವಿದ್ಯುತ್ ಹರಿತದ ಅಂತ ಅರ್ಥ. ಗ್ರಾಫೈಟ್ ಇದು ನಾವು ನೋಡ್ರಿ ಬರೇ ಲೋಹಗಳದಾಗ ಮಾತ್ರ ಏನು ಮಾಡ್ತದ? ವಿದ್ಯುತ್ ಹರಿತದ ಅಂತ ಹೇಳಿವಿ. ಅಲೋಹಗಳದಾಗ ಕರೆಂಟ್ ಹರಿಯಲ್ಲ ಅಂತ ಹೇಳಿವಿ. ಇದು ಒಂದು ಅದ ನೋಡ್ರಿ, ಯಾವುದು? ಗ್ರಾಫೈಟ್ ಒಂದ್ರದಾಗ ಮಾತ್ರ ಕರೆಂಟ್ ಇರ್ತದೆ. ಇದು ಅಲೋಹದ, ಆದ್ರೂ ಇದ್ರಾಗ ವಿದ್ಯುತ್ ಹರಿತದ. ಗ್ರಾಫೈಟ್ ಇಂಗಾಲದ ಬಹುರೂಪ. ಇದು ವಿದ್ಯುತ್ ವಾಹಕವಾಗಿದೆ. ಗ್ರಾಫೈಟ್ ಒಂದು ನೆನ್ಪಿಡ್ರಿ. ನೆಕ್ಸ್ಟ್ ಯಾವ್ದಂದ್ರೆ ಲಾಸ್ಟ್ ಕ್ಷಾರ ಲೋಹಗಳು ಅಂತ ಯಾವ ಕರಿತೀವಿ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇವು ಕ್ಷಾರಗಳು ಅಂತ ಕರಿತೀವಿ. ನೀರಿನ ಕರಗುತ್ತವೆ ಗೊತ್ತಾ? ಲವಣ ಮತ್ತು ಏನು ಉಂಟು ಮಾಡ್ತಾವ? ನೀರು. ಲವಣ ಮತ್ತು ನೀರು ಉಂಟು ಮಾಡೋಕೆ ಕ್ಷಾರಗಳು ಅಂತ ಕರಿತೀವಿ. ಕ್ಷಾರ ಲೋಹಗಳು ಯಾವಪ್ಪ ಅಂದ್ರೆ ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇವು ಮೂರು ನೆನ್ಪಿಡ್ರಿ. ಲಿಥಿಯಂ, ಪೊಟ್ಯಾಷಿಯಂ, ಪೊಟ್ಯಾಷಿಯಂ. ಲೀಸೋಪೋ ಅಂದ್ರೆ ನಡೀತದ. ಲೀಸೋಪೋ ಅಥವಾ ಪೋಲಿಸ್ ಅಂತ ನೆನ್ಪಿಡ್ರಿ. ಪೋಲೀಸ್ ಫಸ್ಟ್ ಲೆಟ್ರ್ ನೆನ್ಪಿರ್ತಾವ. ಪೊಲೀಸ್ ಚಾಕುವಿನ ಕಟ್ ಮಾಡಕ್ ಬರ್ತದ. ಅಂದ್ರೆ ಅರ್ಥ ಏನು? ಇವು ನೆನ್ಪಿಡಕ್ಕವ ಅಷ್ಟೇ. ಇವೇನುವ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ನೆನ್ಪು ಬರ್ಬೇಕಲ್ಲ, ಅಷ್ಟು ಮೃದುವಾಗಿರ್ತಾವ. ಈಗ ಹೆಂಗೆ ಗೋಧಿ ಹಿಟ್ಟು ಇರ್ತದಲ್ಲ, ಗೋಧಿ ಹಿಟ್ಟು ತೊಗೊಂಡ್ಕಿಸಿನ ಚಾಕುವಿನ ಹಿಂಗೆ ಮಾಡ್ರಿ ಎಷ್ಟು ಮೃದುವಾಗಿರ್ತದಲ್ಲ, ಅಷ್ಟು ಮೃದುವಾಗಿರ್ತಾವೆ.
ಹಿಟ್ಟು ಹೆಂಗಿರ್ತದೆ, ಹಿಟ್ಟಿನ ಟೈಪ್ ಮೃದುವಾಗಿರ್ತದೆ. ಯಾವುದು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಅದಕ್ಕೆ ಪೊಲೀಸ್ ಅಂದ್ರೆ ಪೊಟ್ಯಾಷಿಯಂ, ಲಿ ಅಂದ್ರೆ ಲಿಥಿಯಂ, ಸೋ ಅಂದ್ರೆ ಸೋಡಿಯಂ. ಪೊಲೀಸ್ ಅಂತ ನೆನ್ಪಿಟ್ರೆ ಅವು ಚಾಕುವಿನ ಕಟ್ ಮಾಡ್ತಕ್ಕಂಥವು ಅತ್ಯಂತ ಮೃದುವಾದ ಇವು ಎಲ್ಲ ಏನವ ಅಂತಂದ್ರೆ ಲೋಹಗಳವ. ಗೊತ್ತಾಯ್ತಾ? ಅವು ಲೋಹಗಳೇನಾಗಿರ್ತಾವ ಅಂತ ಹೇಳಿದೆವು, ಕಠಿಣವಾಗಿರ್ತಾವ ಅಂತ ಹೇಳಿದೆವು. ಆದ್ರೆ ಇವು ಮೂರಕ್ಕೆ ಬಿಟ್ಟು ಉಳಿದೆಲ್ಲ ಕಠಿಣ ಅವ. ಇವು ಮೂರು ಮಾತ್ರ ಏನೋ ಮೃದುವಾಗವ. ನೆಕ್ಸ್ಟ್ ನೋಡ್ರಿ.